ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ? ನೋಡಿ, ನಮ್ಮ ತೋಟದಲ್ಲಿ ಅಳಬೆ ಎದ್ದಿತ್ತು. ಇದಕ್ಕೆ ಅಕ್ಕಿ ಅಳಬೆ ಅಂತ ಕರೀತಾರೆ. ತುಂಬಾ ಎದ್ದಿತ್ತು ಅಂತ ಅಂದ್ಕೊಂಡು ನಾವು ತೋಟಕ್ಕೆ ಬಂದರೆ ಅಲ್ಲಿ ಜಾಸ್ತಿ ಏನು ಸಿಗಲಿಲ್ಲ, ಒಂದು ಸ್ವಲ್ಪ ಸಿಕ್ತು. ಹಾಗೆ ತೋಟದಲ್ಲಿ ಕಸಿ ಮಾಡಿ ಹಾಕಿದ್ರಲ್ವ, ಆ ಎಲೆ ಅಡಿ ಎಲ್ಲೆಲ್ಲೋ ಹುಡುಕ್ದಷ್ಟು ಸಿಗ್ತಾಯಿತ್ತು. ನಮ್ಮತ್ತೆ, ನಾನು, ನನ್ನ ಮಗಳು ಬಂದಿದ್ವಿ. ನಮ್ಮತ್ತೆ ನೋಡಿ ಎಷ್ಟು ನೀಟಾಗಿ ಎತ್ಕೊಡ್ತಾ ಇದ್ದಾರೆ. ನನಗೆ ತುಂಬ ಇಷ್ಟ ಈ ಅಳಬೆ ಅಂದರೆ. ಇದು ತುಂಬಾ ಒಳ್ಳೆಯದು, ಹಾಗೆ ಫ್ರೆಶ್ ಆಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಈ ಅಳಬೆ ಸಾಂಬಾರು ತುಂಬ ಟೇಸ್ಟು. ಅಳಬೆ ಅಂದರೆ ಗೊತ್ತಿರ್ಬೋದಲ್ವ ನಿಮಗೆ, ಮಶ್ರೂಮ್ ಅಂತ ಕರೀತಾರೆ. ಇದರ ಸಾಂಬಾರಂತೂ ಸಖತ್ತಾಗಿರುತ್ತೆ. ನೋಡಿ, ಚಿಕ್ಕ ಚಿಕ್ಕದ ಅಳಬೆ ಅಲ್ಲಿ ಇಲ್ಲಿ ಸಿಗ್ತಾಯಿದೆ. ಎಲ್ಲಾರ ಕಾಣುತ್ತಾ ಅಂತ ಕ್ಯಾಮ್ರಾ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ವೈಟ್ ಕಲರು ತುಂಬ ಚೆನ್ನಾಗಿರುತ್ತೆ. ಹೋದ ಸತಿ ಅಳಬೆ ತುಂಬಾ ಸಿಕ್ಕಿತ್ತು, ಈ ಸತಿ ಅಷ್ಟೊಂದಾಗಿ ಸಿಗಲಿಲ್ಲ. ಒಂದು ಸ್ವಲ್ಪ ಸಿಕ್ಕಿತ್ತು, ಆದ್ರೂ ಸಾಂಬಾರಂತೂ ಸಖತ್ತಾಗಿತ್ತು. ನನಗೆ ಈ ಅಳಬೆ ಎತ್ತೋದು ಅಂದರೆ ತುಂಬಾ ಇಷ್ಟ. ಹಾಗೆ ನಿಮ್ಮ ಇವಾಗ ಹೇಳಬೇಕಂದ್ರೆ ಸಿಟಿ ಕಡೆ ಇರಲ್ಲ, ಬಟ್ ಮಲೆನಾಡಲ್ಲಂತೂ 100% ಇದನ್ನು ಎಲ್ಲರೂ ತಿಂದಿರ್ತಾರೆ. ಎಲ್ಲರಿಗೂ ತುಂಬ ಇಷ್ಟವಾದಂತಹ ಅಕ್ಕಿ ಅಳಬೆ ಇದು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ತಿನ್ನಬಹುದು ಅಂತ ನಾನು ಹೇಳ್ತೀನಿ. ನಾನಂತೂ ತಿಂತೀನಪ್ಪ, ಸೂಪರಾಗಿತ್ತು. ಉಪ್ಸಾರು ಮಾಡ್ಬೋದು, ಕಾಯಿ ಹಾಕಿ ಸಾಂಬಾರು ಮಾಡ್ಕೋಬೋದು, ಹಾಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದರಲ್ಲಿ ಫ್ರೈ ಮಾಡ್ಕೋಬೋದು. ತುಂಬ ಥರ ವೆರೈಟಿಯಾಗಿ ಮಾಡ್ಕೋಬಹುದು. ಹಾಗಾಗಿ ಅಕ್ಕಿ ಅಳಬೆ ಅಂತೂ ಸಖತ್ತಾಗಿತ್ತು. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ಮಾಡೋದ್ರಿಂದ ನನ್ನ ವಿಡಿಯೋಗಳು ನಿಮಗೆಲ್ಲ ಆದಷ್ಟು ಬೇಗ ಬಂದು ತಲುಪುತ್ತೆ. ಹಾಗೆಯೇ ನಾನು ಹಾಕುವ ಹೊಸ ವಿಡಿಯೋಗಳನ್ನು ನೀವು ಸಹ ನೋಡಿ ನನಗೆ ಸಪೋರ್ಟ್ ಮಾಡ್ಬೋದು. ನೋಡಿ, ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪನೇ ಬಿದ್ದಿದೆ. ಎಲ್ಲೆಲ್ಲಿದೆ ಅಂತ ಹುಡ್ಕೊಳ್ತಾ ಅಲ್ಲಿ ಇಲ್ಲಿ ನೋಡ್ತಾ ತೊಗೋಬೇಕು. ಅದ್ರ ಜೊತೆಗೆ ತುಂಬಾ ಜಿಗಣೆಗಳಾಗ್ಬಿಟ್ಟಿದೆ. ಆ ಜಿಗಣೆಗಳಂತೂ ನಮ್ಮ ಕಾಲಿಗೆಲ್ಲ ತುಂಬಾ ಹತ್ಕೊಂಡಿತ್ತು. ಆ ಅಳಬೆನೂ ಎತ್ತಿದ್ದು ಸಾಕು, ಜಿಗಣೆನೂ ಹತ್ತಿದ್ದು ಸಾಕು ಅನ್ನುವ ಪರಿಸ್ಥಿತಿ ಆಗಿಬಿಟ್ಟಿತ್ತು ನಮಗೆ. ನೋಡಿ, ಎಲ್ಲ ಎತ್ಕೊಂಡು ಒಂದು ಟಬ್ಬಿಗೆ ಹಾಕ್ಕೊಂಡು ಕಾಲಿಗೆ ಜಿಗಣೆ ಹತ್ತವೇನೋ ಅಂದ್ಕೊಂಡು ಸ್ವಲ್ಪ ಕ್ಯಾಮ್ರಾ ಆ ಕಡೆ ಈ ಕಡೆ ಹೋಯ್ತು. ಯಾಕಂದರೆ ಮಳೆನೂ ಬರ್ತಾ ಇತ್ತು, ಮತ್ತು ನಮಗೆ ಕಾಲಿಗೆ ಜಿಗಣೆ ಹತ್ತುತ್ತೇನೋ ಅನ್ನೋ ಭಯ ಬೇರೆ. ಹಾಗೆ ಆ ದರ್ಗಲ್ಲೆಲ್ಲ ಕೈ ಹಾಕಿ ಕೀಳಬೇಕಾದ್ರೆ ಸ್ವಲ್ಪ ಭಯ, ಎಲ್ಲಾದರೂ ಹಾವು ಏನಾದರೂ ಮಲಗಿರುತ್ತೇನೋ ಅನ್ನೋ ಭಯ ಬೇರೆ. ಹಾಗಾಗಿ ಕ್ಯಾಮ್ರಾನ ಆ ಕಡೆ ಈ ಕಡೆ ಮಾಡಿಕೊಡ್ತಾ ಟೋಟಲಿ ಏನಾದರೂ ಒಂದು ವಿಡಿಯೋ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಈ ಪೂರ್ತಿಯಾಗಿ ಒಂದು ವಿಡಿಯೋನ ತೆಕ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಅಳಬೆಗಳು ಸಖತ್ತಾಗಿ ಸಿಗ್ತದೆ. ನಮ್ಮ ಮಲೆನಾಡಲ್ಲ, ಅಯ್ಯೋ ಫುಡ್ಗಳಿಗೇನು ಬರನೇ ಇಲ್ಲ, ಎಲ್ಲ ನ್ಯಾಚುರಲ್ ಆಗಿರೋ ಫುಡ್ಗಳೇ ಸಿಗುತ್ತೆ ನಮಗಿವಾಗ. ನೋಡಿ, ಮಾವಿನ ಹಣ್ಣು ಸಿಕ್ತು. ನೀವೆಲ್ಲ ಕೆಮಿಕಲ್ ಹಾಕಿದ್ದು ಸಿಟಿಯಲ್ಲಿರೋರೆಲ್ಲ ತಿಂದರೆ ನಮಗೆ ಫ್ರೆಶ್ ಆಗಿರೋ ಮಾವಿನ ಹಣ್ಣು ಸಿಕ್ತು. ಮಾವಿನ ಹಣ್ಣಂತೂ ಸಖತ್ತಾಗಿರ್ತಿತ್ತು. ತೋಟದ ಮಾವಿನ ಹಣ್ಣು, ಅದನ್ನೆಲ್ಲ ನೀಟಾಗಿ ಮಾಡಿಕೊಂಡು ನಾವು ಯಾವ ರೀತಿ, ನಾನು ಸಾಂಬಾರೆಲ್ಲ ತೋರಿಸಿದ್ದೆ ಯಾವ ರೀತಿ ಮಾಡೋದು ಅಂತ, ಅದೆಲ್ಲ ಮಾಡ್ಕೊಂಡು ತಿಂದ್ವಿ. ನೆಕ್ಸ್ಟು ಕೆಸಿನ ಸೊಪ್ಪು ಅಂತ ಗೊತ್ತಿದೆ ಅಲ್ಲ ನಿಮಗೆ, ಅದು ಕೂಡ ಆವಾಗವಾಗ ಸಿಗ್ತಾ ಇರುತ್ತೆ. ಆ ಕೆಸಿನ ಸೊಪ್ಪನ್ನು ಸಹ ನಾವು ಆವಾಗವಾಗ ಸಾಂಬಾರು ಮಾಡಿಕೊಂಡು ತಿಂತೀವಿ. ನೆಕ್ಸ್ಟ್ ಐಟಮ್ ಅಳಬೆ. ಅಳಬೆ ಅಂತೂ ವರ್ಷದಲ್ಲಿ ಒಂದು 2 ಸತಿ 3 ಸತಿ ಸಿಗ್ತಾ ಇರುತ್ತೆ. ಈ ಅಳಬೆ ಕೂಡ ನಾವು ಮಾಡ್ಕೊಂಡು ತಿಂತೀವಿ. ಅದ್ರ ಜೊತೆಗೆ ಇವಾಗೇನು ಸೀಸನ್ ಸ್ಟಾರ್ಟ್ ಆಯಿತು, ಇನ್ನು ಎಷ್ಟು ಬೇಕಾದರೂ ತಿನ್ನಿ. ಕಾಳೊಲೆ ಸಿಗುತ್ತೆ. ಕಾಳೊಲೆ ಅಂತೂ ಎಷ್ಟು ಬೇಕಾದ್ರೂ ತಿನ್ಬೋದು. ಅದರದ್ದು ವೀಡಿಯೋ ಮಾಡಿ ಹಾಕ್ತೀನಿ ಕಾಳೊಲೆದು. ಈ ಥರ ಮಲೆನಾಡಲ್ಲಿ ಹೇಳಬೇಕು ಅಂದರೆ ಹಳ್ಳಿ ಸೈಡಿರೋರಿಗೆ ಏನಾದರೂ ಒಂದು ಫ್ರೆಶ್ ಆಗಿರೋದು ಸಿಗ್ತಾನೆ ಇರುತ್ತೆ. ಬಟ್ ಸಿಟಿಯಲ್ಲಿರೋರಿಗೆ ಪಾಪ ಯಾವುದು ಫ್ರೆಶ್ ಆಗಿರೋದು ಸಿಗಲ್ಲ. ನಮಗೆ ನ್ಯಾಚುರಲ್ ಫುಡ್ಡು ಆ್ಯಂಡ್ ಪ್ರಕೃತಿನೇ ನೀಡಿದಂತಹ ಫುಡ್ಗಳು ನಮಗೆ ಸಿಗುತ್ತೆ. ಇನ್ನು ನಾವೇನು ಬೆಳೆದಿದ್ದಲ್ಲ ಯಾವುದು, ಇದೆಲ್ಲ ನಮಗೆ ನ್ಯಾಚುರಲ್ ಆಗಿ ಸಿಕ್ಕಿರುತ್ತೆ. ಅದೇ ಸಿಟಿಯಲ್ಲಿರೋರಿಗೆ ಪಾಪ ಎಲ್ಲದು ಬೆಳೆದು ತಿನ್ನಬೇಕು ಅವರು, ಅಂದರೆ ಬೆಳೆದಿರೋದು ತೊಗೊಂಡು ಸೇಲ್ ಮಾಡ್ತಾರೆ, ಅದನ್ನು ಅವರು ತಿಂತಾರೆ. ನಮ್ಗೆ ಹಾಗೇನಿಲ್ಲ. ತೋಟದ ಕಡೆ ಅಲ್ಲಿ ಹೋದರೆ ಒಂದು ಸ್ವಲ್ಪ ಹಣ್ಣುಗಳು ಸಹ ಸಿಗ್ತಾ ಇರುತ್ತೆ ನಮಗೆ. ಇವಾಗ ನೇರಳೆ ಹಣ್ಣಂತೂ ಈ ವರ್ಷ ಸಖತ್ತು ಹಿಡಿದ್ಬಿಟ್ಟಿತ್ತು. ನೇರಳೆ ಹಣ್ಣಂತೂ ನಾವು ಸಖತ್ತು ತಿಂದಿದ್ದೀವಿ. ಮತ್ತು ಮಾವಿನ ಹಣ್ಣು ಕೂಡ ನಾನು ಹೇಳ್ದಂಗೆ ಸಖತ್ತು ತಿಂದ್ಬಿಟ್ಟಿದ್ದೀವಿ. ಮತ್ತು ಈ ಅಳಬೆ ಅಂತೂ ಈ ಸತಿ ಇದಕ್ಕೆ 3ನೇ ಸರಿ ಸಾಂಬಾರು ಮಾಡ್ತಾ ಇರೋದು. ನಮಗೆ 3 ಕಡೆ ಎದ್ದಿತ್ತು. ಇದೊಂದೇ ಥರ ಅಲ್ಲ, ತುಂಬ ಥರದ ಅಳಬೆಗಳು ಸಿಗುತ್ತೆ. ಇದೊಂದು ಮಾತ್ರ ಅಕ್ಕಿ ಅಳಬೆ ಅಂತ ಹೇಳ್ತೀವಿ. ಮತ್ತು ಇನ್ನು ಮಳೆ ಬಂದಂಗೂ ಬೇರೆ ಬೇರೆ ರೀತಿಯ ಅಳಬೆಗಳು ನಮಗೆ ಸಿಗ್ತಾ ಇರುತ್ತೆ. ನನಗೆ ಇದೆಲ್ಲ ಸಿಕ್ಕಿದ್ಮೇಲೆ ಇದನ್ನು ನಾನೀಗ ಮನೆಗೆ ತೊಗೊಂಡೋಗಿ ಇದನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿಯಲ್ಲ.
ಏನಂದರೆ ಈ ಮಲ್ಲಿಗೆ ಹೂವು ಅರಳಿ ನಿಂತಿದೆಯಲ್ಲ ಆ ಟೈಪು ಸಿಕ್ಕಿದೆ. ತುಂಬ ಇರ್ತಿತ್ತು ಹೋದ ಸತಿ ಎಲ್ಲ ಉದ್ದ ಉದ್ದ ಇರ್ತಿತ್ತು. ಈ ಸತಿ ಸ್ವಲ್ಪ ಗಿಡ್ಡವಾಗಿದೆ, ಹೆಚ್ಚಾಗಿ ಸಿಗಲಿಲ್ಲ. ಆದರೂ ನಾವು ಒಂದೇ ಒಂದು ಬಿಡ್ದಂಗೆ ಎಷ್ಟು ಸಿಗುತ್ತೆ ನೋಡೋಣ ಅಂತ ಅದನ್ನೆಲ್ಲ ಪೂರ್ತಿಯಾಗಿ ತಗೊಳ್ತಾ ಬಂದ್ವಿ. ಈ ಅಳಬೆನ ದೊಡ್ಡವರಿಂದ ಹಿಡಿದು ಸಣ್ಣವರಿಂದನೂ ಇಷ್ಟಪಟ್ಟು ತಿಂತಾರೆ. ಉಪ್ಪು ಸಾಂಬಾರು ಮಾಡ್ಕೊಂಡ್ರೆ ಅಂತೂ ನಮ್ಮ ಮನೇಲಿ ಮಕ್ಕಳಿಗೆ ತುಂಬ ಇಷ್ಟ. ಮ್ಯಾಗಿ ಥರ ಇದೆ ಅಂತ ಹೇಳಿಬಿಟ್ಟು ತಿಂತಾರೆ. ನನಗಂತೂ ಇದು ಮಾಡೋದಂದರೆ ಇಷ್ಟನೇ. ಆದರೆ ಸೋಸಬೇಕಾದ್ರೆ ಎಲ್ಲ ತುಂಬ ಹೊತ್ತಾಗುತ್ತೆ. ಅದು ಚಿಕ್ಕ ಚಿಕ್ಕದಲ್ವಾ, ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಮತ್ತು ಒಂದು 5 ಸತಿನಾದರೂ ವಾಶ್ ಮಾಡ್ಕೋಬೇಕು, ಏಕೆಂದರೆ ಮಣ್ಣಿರುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಎಷ್ಟು ನೀಟಾಗಿದೆ, ಚೆನ್ನಾಗಿದೆ. ನನ್ನ ಮಗಳಿಗಂತೂ ತುಂಬಾ ಇಷ್ಟ. ಅದಕ್ಕೆ ಹೇಳ್ತಾ ಇದ್ಲು, ಅಮ್ಮ ನಾನು ಹಾಸ್ಟೆಲ್ಗೆ ಹೋಗೋದ್ರೊಳಗಡೆ ಒಂದು ಸತಿ ಅಳಬೆನ ಮಾಡಿಕೊಡು ಅಂತ ಹೇಳಿಬಿಟ್ಟು. ಹಾಗೆ ಮತ್ತೆ ಈ ಕಡೆ ಎಲ್ಲಾರ ಇದೆಯೇನ ಅಂತ ತೋಟದ ಕಡೆ ಎಲ್ಲ ಸುತ್ತಾಡ್ತಾ ಇದ್ದೀವಿ. ಎಲ್ಲಿ ಸಿಕ್ಕಿದ್ರೂ ಬಿಡಲ್ಲ. ಅಂತೂ ಇವತ್ತು ಪೂರ್ತಿಯಾಗಿ ತಗೊಂಡೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಇದು ಕೀಳೋದಕ್ಕೆ ತುಂಬ ಹೊತ್ತು ಬೇಕು, ಹಾಗೆ ರೆಡಿ ಮಾಡೋದಕ್ಕೂ ಸಹ ತುಂಬ ಹೊತ್ತು ಬೇಕು. ಹಾಗೆ ಎಲ್ಲರೂ ಅಂದ್ಕೊಳ್ತಾರೆ, ಅಯ್ಯೋ ಇದನ್ನು ಕಿತ್ತು ಎಷ್ಟೊತ್ತು ಕ್ಲೀನ್ ಮಾಡೋದು ಅಂತ. ಆದರೆ ಇಷ್ಟು ಫ್ರೆಶ್ ಆಗಿರೋದು ಸಿಗಲ್ಲ ಅಲ್ಲ, ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಬಟ್ ಇಷ್ಟು ಚೆನ್ನಾಗಿರೋದು, ಇಷ್ಟು ಟೇಸ್ಟಿ ಆಗಿರೋದಂತೂ ನಿಜವಾಗ್ಲೂ ಸಿಗಲ್ಲ. ಅದಕ್ಕೆ ನಮ್ಮ ಮಲೆನಾಡು ಜನ ಆರಾಮಾಗಿ ಫ್ರೆಶ್ ಆಗಿ ಇರುವ ಐಟಮ್ಗಳನ್ನ ತಿನ್ನೋದ್ರಿಂದ ಆರೋಗ್ಯವಾಗಿ ಇರ್ತಾರೆ, ತುಂಬ ಚೆನ್ನಾಗೂ ಇರ್ತಾರೆ. ಬೇಕಾದ್ರೆ ಕೇಳಿ, ಎಲ್ಲರೂ ತಗೊಂಡು ತಿಂತಾ ಇರ್ತಾರೆ. ಅದರಲ್ಲೂ ಕಾಫಿ ತೋಟ ಇದ್ದಲ್ಲಂತೂ ಇದು ಹೇಳ್ದಲೇ ಇರೋದೇ ಇಲ್ಲ, ತುಂಬಾ ಹೇಳ್ತಾನೆ ಇರುತ್ತೆ. ಸಖತ್ತಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ನಾನು ಮಾತಾಡುವಾಗ ಏನಾದರೂ ತಪ್ಪಿದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ. ಅದು ವಾರದಲ್ಲಿ ಒಂದು ಸತಿ ನನಗೆ ಡೈಲಿ ವೀಡಿಯೋಸು ಹಾಕೋದಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಸ್ವಲ್ಪ ವಾಯ್ಸ್ ಕೊಡಬೇಕಾದ್ರೂ ವ್ಯತ್ಯಾಸ ಆಗ್ತಾ ಇರುತ್ತೆ. ಕಂಟಿನ್ಯೂ ಆಗಿ ವೀಡಿಯೋಸ್ನ ಹಾಕ್ತಾಯಿದ್ರೆ ಒಂಥರ ಕ್ಲಿಯರಾಗಿ ಬರುತ್ತೆ. ಬಟ್ ಒಂದಿನ ಬಿಟ್ಟು ಅವತ್ತು ಬಿಟ್ಟು ಇವತ್ತು ಬಿಟ್ಟು ಅಂತ ಹಾಕ್ತಾಯಿದ್ರೆ ಏನಾದರೂ ಸ್ವಲ್ಪ ಮಾತಾಡೋದ್ರಲ್ಲಿ ತಪ್ಪಿದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ. ನೋಡಿ ಎಷ್ಟು ಕಸಿ ಮಾಡಿ ಹಾಕಿದ್ದಾರೆ. ಅದು ಕಾಫಿ ಎಲೆ ಎಲ್ಲ ಸಖತ್ತು ಬಿದ್ದುಬಿಟ್ಟಿದೆ. ಅಕಸ್ಮಾತ್ ಇತ್ತೇನೋ ಅಲ್ಲೆಲ್ಲ ಇನ್ನೂ ಹುಡುಕಿದ್ರೆ ಸಿಕ್ತಿತ್ತೇನೋ. ಬಟ್ ಅದು ಕಸಿ ಮಾಡಿದ್ರದಿಂದ ಕೆಳಗಡೆ ಎಲ್ಲ ತುಂಬ ದರ್ಗು ಕಾಫಿ ಇದು ಎಲೆಗಳೆಲ್ಲ ಬಿದ್ದಿತ್ತಲ್ವ, ಅದರೊಳಗಡೆ ನಮ್ಗೆ ಅಷ್ಟೊಂದಾಗಿ ಕಾಣಲಿಲ್ಲ. ಮತ್ತು ಇದನ್ನು ಕೀಳ್ತಾನೆ ಸ್ವಲ್ಪ ಮಳೆನೂ ಸ್ಟಾರ್ಟ್ ಆಯಿತು. ಹಾಗಾಗಿ ಬೇಗ ಎಷ್ಟು ಬೇಕೋ ಅಷ್ಟೆಲ್ಲ ಕಿತ್ಕೊಳ್ತಾ ಇದ್ದೀವಿ. ಇದು ನೋಡಿ ಮೆಣಸು ಬಳ್ಳಿ, ಅದು ಸಹ ಅಲ್ಲಿ ಕೆಳಗಡೆ ಎಲ್ಲ ಹಬ್ಕೊಂಡು ಹೋಗ್ಬಿಟ್ಟಿದೆ. ಅದರಡಿನೂ ಎಲ್ಲ ಸೇರ್ಕೊಂಡಿತ್ತೇನೋ ನೋಡಿ. ಇದೆಷ್ಟು ಚೆಂದ ಸಿಕ್ಕಿದೆ ಅಲ್ಲ. ನಮ್ಮ ಅತ್ತೆಗಂತೂ ತುಂಬ ಖುಷಿ. ಅವರಿಗೆ ಅಳಬೆಗಳನ್ನು ಹೆರ್ಕೋದಂದರೆ ತುಂಬ ಇಷ್ಟ ಅಂತೆ. ಹಾಗಾಗಿ ಅವರು ನಾನು ಮಾತಾಡ್ಕೊಳ್ತಾ ಎಲ್ಲ ತೊಗೊಂಡು ರೆಡಿ ಮಾಡ್ತಾಯಿದ್ವಿ. ನನಗೆ ಪ್ರತಿಯೊಂದು ಅಡುಗೆ ಮಾಡುವಾಗ, ಹಾಗೆ ಯಾವುದಾದ್ರೂ ಒಂದು ಕೆಲಸ ಮಾಡುವಾಗ ನಮ್ಮ ಅತ್ತೆ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಇವಾಗ ಅಳಬೆ ಅಂತ ಅಲ್ಲ, ಯಾವುದೇ ಕೆಲಸ ಆದ್ರೂ ನನಗೆ ಅತ್ತೆ ಸಪೋರ್ಟ್ ಮಾಡಿಕೊಡ್ತಾರೆ. ಹಾಗಾಗಿ ನನಗೆ ಕೆಲಸಗಳೆಲ್ಲ ಮನೆಯದು ಮುಗ್ದಿದ್ದೇ ಗೊತ್ತಾಗಲ್ಲ. ಇವಾಗ ನೋಡಿ ಎಷ್ಟೊಂದು ಸಿಕ್ಕಿದೆ ಅಂತ, ಎಷ್ಟು ಚೆನ್ನಾಗಿದೆ, ಎಷ್ಟು ಫ್ರೆಶ್ ಆಗಿದೆ, ತುಂಬಾ ಸಿಕ್ಕಿದೆ ಅಲ್ವಾ. ನಾನು ಇದನ್ನು ಇನ್ನು ಮನೆಗೆ ತೊಗೊಂಡೋಗಿ ರೆಡಿ ಮಾಡ್ಕೊಳ್ತೀನಿ. ಹಾಗೆ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಈ ಅಳಬೆನ ಯಾರ್ಯಾರು ತಿಂದಿದ್ದೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಹಾಕಿ. ನಾನು ಇದನ್ನು ಮನೆಗೆ ತೊಗೊಂಡೋಗಿ ನೋಡಿ ಇವಾಗ ರೆಡಿ ಮಾಡೋಕ್ಕೆ ಹಾಕೊಳ್ತಾ ಇದ್ದೀನಿ. ಆ ಹಿಂದ್ಗಡೆ ಇದೆಯಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಮುಂದ್ಗಡೆ ಮಾತ್ರ ಮಗ್ಗನ್ನ ಹಾಕ್ಕೊಳ್ತೀವಿ. ಇದನ್ನು ಒಂದು 5-6 ಸತಿ ತೊಳೆದ್ಬಿಟ್ಟು ವಾಶ್ ಮಾಡಿ ಅಡುಗೆನ ಮಾಡ್ಕೊಳ್ತೀವಿ. ಈ ಹಿಂದಿನ ವೀಡಿಯೋದಲ್ಲಿ ನಾನು ಹಾಕಿದ್ದೆ ಇದು ಹೇಗೆ ಸಾಂಬಾರು ಮಾಡೋದು ಅಂತ ಹೇಳಿಬಿಟ್ಟು. ಹಾಗಾಗಿ ಸಾಂಬಾರ್ದು ವೀಡಿಯೋನ ಹಾಕ್ತಾ ಇಲ್ಲ. ನಿಮ್ಗೆ ಯಾರಿಗಾದರೂ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಯಾವ ರೀತಿ ಇದನ್ನು ಸಾಂಬಾರನ್ನ ರೆಡಿ ಮಾಡಿದೆ ಅಂತ ವೀಡಿಯೋ ಹಾಕ್ತೀನಿ. ಇವಾಗ ಅತ್ತೆ ಸೊಸೆ ಇಬ್ಬರು ಮಾತಾಡ್ಕೊಳ್ತಾ ಇದನ್ನು ರೆಡಿ ಮಾಡಿಕೊಂಡು ಸಾಂಬಾರು ಮಾಡಿಕೊಂಡು ತಿಂತೀವಿ. ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದಾದ್ರೂ ಇದೇ ರೀತಿಯ ಹೊಸ ವಿಷಯನ ತೊಗೊಂಡು ಬರ್ತೀನಿ. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಏಕೆಂದರೆ ನನ್ನ ವಿಡಿಯೋನ ಮಿಸ್ ಮಾಡ್ದಲೇ ನೋಡಿ. ಏಕೆಂದರೆ ನಾನು ಹೊಸ ಥರದ ಹಳ್ಳಿ ಸೈಡಿನ ವೀಡಿಯೋಗಳನ್ನು ತೊಗೊಂಡು ಬರ್ತಾ ಇರ್ತೀನಿ. ಆಗಾಗ ಯಾವುದೇ ವಿಡಿಯೋ ಸಿಕ್ಕಿದ್ರೂ ಬಿಡಲ್ಲ. ಓಕೆನಾ? ಬಾಯ್.